ಸಂಜು ವೆಡ್ಸ್ ಗೀತಾ ತರ ಪಾರ್ಟ್ 2 ಇದೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಬಿಕಾಸ್ ಟೀಮ್ ಅವರು ಕೂಡ ಇದನ್ನ ಹೇಳಿದ್ದಾರೆ ಅಂಡ್ ನನ್ನ ಕಡೆಯಿಂದ ಇದನ್ನ ಹೇಳ್ಬೇಕಿತ್ತು, ಸೊ ಹೇಳ್ದೆ. ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ನಾಗಶೇಖರ್ ಅವರ ಡೈರೆಕ್ಷನ್ ಅಲ್ಲಿ ಶ್ರೀನಗರ ಕಿಟ್ಟಿ ಅವರು ನಟಿಸಿರುವ ಸಿನಿಮಾ. ಮೂವಿಯ ಒನ್ ಲೈನ್ ಸ್ಟೋರಿ ಕಡೆಗೆ ಬಂದ್ರೆ, ಸಂಜು ಮತ್ತೆ ಗೀತಾ ಇವರಿಬ್ಬರ 10ನೇ ವರ್ಷದ ಆನಿವರ್ಸರಿನ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಸೊ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅಲ್ಲಿಂದ ಮುಂದೆ ಏನಾಯ್ತು, ಪ್ರಾಬ್ಲಮ್ ಯಾಕೆ ಬಂತು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸೊ ಸಿನಿಮಾದ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಸೊ ನೀವಿನ ಚಾನಲ್ಗೆ ಹೊಸಬ್ರಾಗಿದ್ರೆ ಮರಿದಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮೂವಿಯ ಪ್ಲಾಟ್ ಏನಂದ್ರೆ ಇಂಟರ್ವೆಲ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿ ತೋರಿಸಿದ್ರೆ ಅಂಡ್ ಒಂದಿಷ್ಟು ಲವ್ ಎಮೋಷನ್ಸ್ ಎಲ್ಲ ಕನೆಕ್ಟ್ ಆಗ್ತವೆ. ಅಂಡ್ ಮೂವಿಯ ಪಾಸಿಟಿವ್ಸ್ ಕಡೆಗೆ ಬಂದ್ರೆ, ವಿಜುವಲ್ಸ್, ಅವರು ಶೂಟ್ ಮಾಡಿರೋ ಸಾಂಗ್ಸ್, ತಗೊಂಡಿರೋ ಲೊಕೇಶನ್ಸ್, ನೇಚರ್, ವಿಜುವಲ್ಸ್ ಅಂಡ್ ಕೊರಿಯೋಗ್ರಫಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಇವುಗಳು ಸಿನಿಮಾದಲ್ಲಿ ಎಂಗೇಜಿಂಗ್ ಆಗಿದಾವೆ ಅಂಡ್ ಅವು ತುಂಬಾನೇ ಇಷ್ಟ ಕೂಡ ಆಗ್ತವೆ. ಸಿನಿಮಾ ಮುಗಿಯೋವರೆಗೂ ಆ ಮ್ಯೂಸಿಕ್ ಕನೆಕ್ಟ್ ಆಗೇ ಇರುತ್ತೆ ಅಂಡ್ ಬರುವಂತ ಕಾಮಿಡಿ ಸೀನ್ಸ್ ಎಲ್ಲಾನು ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಅವುಗಳು ಕನೆಕ್ಟ್ ಕೂಡ ಆಗ್ತವೆ. ಸಿನಿಮಾದ ನೆಗೆಟಿವ್ಸ್ ಕಡೆಗೆ ಬಂದ್ರೆ, ಇಲ್ಲಿನ ಸ್ಕ್ರಿಪ್ಟ್ ರೈಟಿಂಗ್ ತುಂಬಾನೇ ವೀಕ್ ಆಗಿದೆ ಅಂಡ್ ಸಿನಿಮಾ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಟ್ಸ್ ಪ್ರಿಡಿಕ್ಟಬಲ್ ಅಂತ. ಅಂಡ್ ಹೊಸದಾಗಿ ಏನು ತೋರಿಸಿಲ್ಲ. ಸಂಜು ವೆಡ್ಸ್ ಗೀತಾ ಅಲ್ಲಿರೋ ಆ ಲವ್ ಎಮೋಷನ್ಸ್ ಎಲ್ಲ ಪಾರ್ಟ್ 2 ಅಲ್ಲಿ ಸಿಗಲ್ಲ ಅಂಡ್ ಸಿಕ್ಕರು ಕೊರತೆ ಆಗಿದೆ ಅಂಡ್ ಅದನ್ನ ಇನ್ನಷ್ಟು ಟೀಮ್ ಚೆನ್ನಾಗಿ ತೋರಿಸಬಹುದಿತ್ತು ಅಂತ ಕೂಡ ಅಂಡ್ ಸಿನಿಮಾದ ಸ್ಕ್ರೀನ್ ಪ್ಲೇ ಕೂಡ ತುಂಬಾನೇ ಕ್ಲೋಸರ್ ಆಗಿ ಕನೆಕ್ಟ್ ಆಗಲ್ಲ ಅಂಡ್ ನನ್ನ ಪ್ರಕಾರ ಇದು ಒಂದು ಆವರೇಜ್ ಸಿನಿಮಾ. ಫ್ಯಾಮಿಲಿ ಜೊತೆ ಹೋಗಿ ನೋಡೋದಾದ್ರೆ ನೋಡಿ. ಅಂಡ್ ಅಗೇನ್, ಸಂಜು ವೆಡ್ಸ್ ಗೀತಾ ಕಂಟಿನ್ಯೂಯೇಷನ್ ಪಾರ್ಟ್ 2 ಅಲ್ಲ ಅಂಡ್ ಇದೇ ಬೇರೆ ಅದೇ ಬೇರೆ. ಅಂಡ್ ಮೂವಿ ಯಾರೆಲ್ಲ ನೋಡಿದೀರಾ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಕೊಟ್ಟು, ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆಸ್ ಯೂಶುವಲ್ ಮತ್ತೆ ಸಿಗೋಣ.